ಇದೀಗ NPCI ಲೇಟೆಸ್ಟ್ ನ್ಯೂಸ್ ಪ್ರಕಾರ ಒಂದು ಹೊಸ UPI ಲಿಮಿಟ್ಸನ್ನು ಲಾಂಚ್ ಮಾಡಿದ್ದಾರೆ. ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು 15 ಸೆಪ್ಟೆಂಬರಿಂದ ಇದು ಲಾಗು ಆಗುತ್ತೆ. ಅದು ಏನಂದರೆ ಒಂದು ಕ್ಯಾಟಗರಿ ವೈಸು ಎನ್ಹಾನ್ಸ್ಡ್ ಲಿಮಿಟ್ಸನ್ನು ಕೊಟ್ಟಿರ್ತಾರೆ. ಅಂದರೆ ಮೊದಲಿನಕ್ಕಿಂತ ಹೆಚ್ಚು ಟ್ರಾನ್ಸಾಕ್ಷನ್ಗಳನ್ನು ನೀವು ಮಾಡ್ಬೋದು ಮತ್ತು ನಂಬರ್ ಆಫ್ ಟ್ರಾನ್ಸಾಕ್ಷನ್ ಆಗಿರ್ಬೋದು. ಅದೇ ರೀತಿಯಾಗಿ ಒಂದು ಕಮ್ಯುಲೇಟಿವ್ ಟೋಟಲ್ ಲಿಮಿಟ್ ಏನಿದೆ ಅದನ್ನ ಜಾಸ್ತಿ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕ್ಯಾಪಿಟಲ್ ಮಾರ್ಕೆಟ್ಸ್ನಿಂದ ಮೊದಲು 5 ಲಕ್ಷ ಆಯಿತು, ಈಗ 10 ಲಕ್ಷ ಆಗಿದೆ. ನೀವು ಇನ್ಶೂರೆನ್ಸ್ ಪೇಮೆಂಟ್ ಮಾಡ್ತೀರಾ ಮೊದಲು 5 ಲಕ್ಷ ಆಯಿತು, ಈಗ 10 ಲಕ್ಷ ಆಗಿದೆ. ಅದೇ ರೀತಿಯಾಗಿ ಗೌರ್ಮೆಂಟ್ ಪ್ಲೇಸ್ನಲ್ಲಿ ನೀವೇನೋ ಯೂಸ್ ಮಾಡ್ತೀರಾ ಅಲ್ಲಿ ಕೂಡ 10 ಲಕ್ಷ ಆಗಿದೆ. ಟ್ರಾವೆಲ್ನಲ್ಲಿ ಕೂಡ 10 ಲಕ್ಷ ಆಗಿದೆ. ಮತ್ತು ಕ್ರೆಡಿಟ್ ಕಾರ್ಡ್ ಪೇಮೆಂಟ್ಸ್ ಮೇಲೆ ಒಂದು ಕಮ್ಮಿನೇ ಇದೆ ಅಂತ ಹೇಳ್ಬೋದು. ಇದನ್ನು ಕೂಡ 10 ಮಾಡಿದರೆ ನಡೀತಿತ್ತು. ಇದು 6 ಲ್ಯಾಕ್ಸ್ ಮಾಡಿದ್ದಾರೆ. ಇದೊಂದು 24 ಅವರ್ಸ್ಗೆ ಮಾತ್ರ ಇದು. ಮತ್ತು ನಿಮಗೆ ಮಾರನೇ ದಿನ ಇದು ಹೆಚ್ಚಿಗೆ ತೋರಿಸೋದು. ಇಲ್ಲಿ ನೋಡ್ಬೋದು ಜ್ಯುವೆಲರಿ ಬಿಸ್ನೆಸ್ಸು ಇನ್ನಿತರ ಟ್ರಾನ್ಸಾಕ್ಷನ್ಗಳಲ್ಲಿ 5 ಇದೆ. ಮತ್ತು ಡಿಜಿಟಲ್ ಇನಿಷಿಯಲ್ ಫಂಡಿಂಗ್ ಅಂದರೆ ಅಕೌಂಟ್ ಓಪನ್ ಮಾಡುವಾಗ ಕೂಡ 2 ಲ್ಯಾಕ್ಸ್ ಇದೆ ಅಂತಲೇ ಹೇಳ್ಬೋದು. ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ.